ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಕಾದಂಬರಿ ಮಾರ್ಗೋಲು ಮತ್ತು ನನ್ನ ಸಂಪಾದನೆಯ ವಿವಿಧ ಲೇಖಕರ 58 ಕಥೆಗಾರರ ಕಥಾ ಸಂಕಲನ ನನ್ನ ಜಗದ ಬಾಗಿಲು ಇವತ್ತು ಲೋಕಾರ್ಪಣೆಯಾಗಿದೆ. ಮತ್ತು ಈ 2 ಕೃತಿಗಳ ಬಗ್ಗೆ ಗಣ್ಯರೆಲ್ಲ ಮಾತಾಡಿದ್ದಾರೆ. ಆದರೂ ಕರ್ತೃವಾಗಿ ಮತ್ತು ಸಂಪಾದಕಿಯಾಗಿ ಒಂದೆರಡು ಮಾತುಗಳನ್ನು ಹಂಚಿಕೊಂಡು ನಂತರ ನನ್ನ ವಂದನಾರ್ಪಣೆಯನ್ನು ಮಾಡುತ್ತೇನೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಂಪಿಗೆ ಲಕ್ಷ್ಮಮ್ಮ ಅಂತ ನಮ್ಮ ಮನೆಯಲ್ಲಿದ್ದಾರೆ. ಅವರು ವಿದ್ಯಮ್ಮನ ಕಥೆಯನ್ನು ಹೇಳಿದ್ರು. ಅದು ಆಗಾಗ ಹೇಳ್ತಾ ಇದ್ರು. ಯಾವಾಗ ನಾನು ಚಿಕ್ಕ ವಯಸ್ಸಿನಲ್ಲಿದ್ದ ಕಥೆ ಹೇಳಿ ಅಂತ ಕೇಳಿದಾಗಲೆಲ್ಲ ಬೇಡವರು. ಆ ಕಥೆ ನನಗೆ ನಾನು ದೊಡ್ಡೋಳಾದ್ಮೇಲೆ ಸಾಹಿತ್ಯಾಸಕ್ತಿ ಬೆಳೆದ ಮೇಲೆ ಅದು ಈಡಿಪಸ್ ರೆಕ್ಸ್, ಸೋಫೋಕ್ಲಸ್ನ ಈಡಿಪಸ್ ರೆಕ್ಸಿಗೆ ಹೋಲುತ್ತಲ್ಲ ಈ ಕತೆ, ನಮ್ಮ ಜನಪದದ ಕತೆ ಮತ್ತು ಇವ್ರು ಹೇಳಿದ ವಿದ್ಯಮ್ಮನ ಕತೆ ಅಂತ ಹೇಳಿ ನನಗೆ ಅನ್ನಿಸ್ತು. ಮತ್ತು ಆ ಕಥೆಯನ್ನು ವಿಸ್ತರಿಸಿ ಕಾದಂಬರಿಯನ್ನಾಗಿ ಯಾಕೆ ರಚಿಸಬಾರ್ದು ಅಂತ ನನಗೆ ಅನಿಸೋದು ಶುರುವಾಯಿತು. ಅದು ತುಂಬ ದಿವಸಗಳಿಂದ ಅನ್ಕೋತಾ ಇದ್ದೆ. ನಂತರ ಒಂದ್ಸಲ ಅದರ ಬಗ್ಗೆ ಬರೆಯೋಣ ಅಂತ ಹೇಳಿ ಅದು ಕೆಲಸ ಮಾಡೋಕ್ಕೆ ಹೋಗಿದಾಗ ನನಗೆ ಆ ಕಾದಂಬರಿಗೆ ಬೇಕಾದಂಥ ಒಂದು ವಿಶಾಲವಾದ ವ್ಯಾಪ್ತಿ ಏನಿದೆ ಅದಕ್ಕೆ ಈ ಒಂದು ಕಥೆಗಳೇ ತುಂಬ ಸಣ್ಣದು ಅಂತ ಅನ್ನಿಸ್ತು. ಅದಕ್ಕೆ ವಿಧಿಗೆ ಸಂಬಂಧಿತವಾದ ಕೆಲವು ಜನಪದ ಕಥೆಗಳನ್ನೆಲ್ಲ ಒಟ್ಟು ಹಾಕೋಣ, ಆಗ ಅದನ್ನೆಲ್ಲ ಸೇರಿಸಿ ಒಂದು ಕಾದಂಬರಿಯಾಗಿ ನಡೀಬಹುದು ಅಂತ ಅನ್ನಿಸ್ತು. ಹೀಗಾಗಿ ನಾನು ಮರಾಠಿ, ಗೊಂಡಿ, ತಮಿಳು, ಸಂತಾಲಿ ಮೊದಲಾದ ಬೇರೆ ಬೇರೆ ಭಾಷೆಗಳ ಕೆ ರಾಮಾನುಜಂ ಅವರು ಒಂದು ಸಂಪಾದನೆ ಮಾಡಿದ ಒಂದು ಭಾರತೀಯ ಜನಪದ ಕಥೆಗಳು ಅಂತ ಹೇಳಿ ಒಂದು ಕೃತಿ ಇದೆ. ಅವರದ್ದು ಕನ್ನಡ ಅನುವಾದ ನಾನು ಓದಿರೋದು, ಅವ್ರು ಇಂಗ್ಲೀಷ್ನಲ್ಲಿ ಮಾಡಿರೋದು. ಅದರಿಂದ ನನಗೆ ಹಲವಾರು ಕಥೆಗಳು ಸಿಕ್ತು. ಅದಲ್ಲಿಯೂ ಕೂಡ ಬೇರೆ ಪುಸ್ತಕಗಳು ರೆಫರೆನ್ಸ್ ಸಿಕ್ತು ಮತ್ತು ಕೆಲವರ ಹತ್ರ ಕೇಳಿ ತಿಳ್ಕೊಂಡೆ. ಹಾಗೆ ಇಂಥವನ್ನೆಲ್ಲ ಒಟ್ಟು ಸೇರಿ ಮತ್ತು ಇದರಲ್ಲಿ ವಿಧಿಗೆ ಅನುಸಾರವಾಗಿ ಬದುಕು ನಡೆಯುವುದು ಅನ್ನೋದು ಒಂದು ವಿಚಾರ ಮತ್ತು ವಿಧಿಗೆ ವಿರುದ್ಧವಾಗಿ ನಾವು ನಮ್ಮ ಬುದ್ಧಿಶಕ್ತಿಯಿಂದ ಅಥವಾ ಮನುಷ್ಯ ಪ್ರಯತ್ನದಿಂದ ವಿಧಿಗೆ ಸೆಟ್ ಹೊಡಿಬಹುದಾ ಅನ್ನುವಂಥದ್ದು ಇನ್ನೊಂದು ಆಲೋಚನೆ. ಈ 2 ರೀತಿಯ ಆಲೋಚನೆಗಳನ್ನು ಇಟ್ಕೊಂಡು ಈ ಎಲ್ಲ ದೊರಕಿದಂತಹ ಈ ಎಲ್ಲ ಜನಪದ ಕಥೆಗಳನ್ನು ಇಟ್ಕೊಂಡು ನಾನು ಒಂದು ಬಂಧದಲ್ಲಿ ಕಾದಂಬರಿಯನ್ನಾಗಿ ಹೆಣೆದಿದ್ದೀನಿ. ಇದು ಈ ಕಾದಂಬರಿಯ ಕುರಿತು. ಹಾಗೆ ನೂತನ ಜಗದ ಬಾಗಿಲು ಕುರಿತು ಹೇಳುವುದಕ್ಕಿಂತ ಮುಂಚೆ ನನ್ನ ಪ್ರಕಾಶನದ ಬಗ್ಗೆ ಹೇಳಬೇಕು. ಯಾಕೆಂದರೆ ಹಿನ್ನೆಲೆಯಾಗಿ ಈ ವಿಚಾರವೇ ಇರೋದು. ಉಪಾಸನಾ ಬುಕ್ಸ್ ನಾನು 2014ರಲ್ಲಿ ಆರಂಭಿಸಿದೆ. ಆಗ ನನ್ನದೇ ಆದಂತಹ ಕೃತಿ ಒಂದು ಮತ್ತು ನಮ್ಮ ಭಾವನವರ 2 ಕೃತಿಗಳ 3 ಕೃತಿಗಳನ್ನು ಹೊರತಂದೆ 2014ರಲ್ಲಿ. ಅದರ ನಂತರದಲ್ಲಿ ನನಗೆ ಅದನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡುವ, ಸೇಲ್ ಮಾಡುವ, ಓದುಗರಿಗೆ ತಲುಪಿಸುವ ತುಂಬ ಕಷ್ಟಗಳನ್ನು ನಾನು ಎದುರಿಸಬೇಕಾಯಿತು. ಹೀಗಾಗಿ ಆ ನಂತರದ ನನ್ನ ಕೃತಿಗಳನ್ನು ಬೇರೆಯ ಪ್ರಕಾಶಕರಿಗೆ ಕೊಟ್ಟು ನಾನು ಆ ಕೃತಿಗಳನ್ನು ಬಿಡುಗಡೆ ಮಾಡಿಕೊಂಡೆ. ನಂತರ ನಾನು ಹಲವು ವರ್ಷಗಳು ನನ್ನ ಪ್ರಕಾಶನ ಸಂಸ್ಥೆಯನ್ನು ನಡೆಸಲಿಲ್ಲ. 3 ಕೃತಿಗಳಾಗಿ ಮತ್ತೇನು ಮಾಡಲಿಲ್ಲ. ಮತ್ತೆ ಯಾವುದೋ ಒಂದು ಸಣ್ಣ ನಾಟಕ ಕೃತಿಯೊಂದನ್ನು ತಂದೆ ಅದು ಎಲ್ಲೋ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಇದನ್ನು ರಿಚುವಲ್ ಅನ್ನು ಮಾಡಿದೆ, ನಂತರ ನಿಲ್ಲಿಸಿದೆ. ಆದರೆ ಈಗ ನನಗೆ ಮತ್ತೆ ಅನಿಸೋದಕ್ಕೆ ಶುರುವಾಯಿತು, ನಾನು ಪ್ರಕಾಶನ ಸಂಸ್ಥೆಯನ್ನು, ಈ ಉದ್ಯಮವನ್ನು ನಾನು ಸ್ವೀಕರಿಸಬೇಕು, ಚೆನ್ನಾಗಿ ನಡೆಸಿ ತೋರಿಸ್ಬೇಕು ಅನ್ನುವಂಥ ಒಂದು ಛಲ ಹುಟ್ಟಿತು. ಹೀಗಾಗಿ ನಾನು ಮತ್ತೆ ಈ ಒಂದು ಪ್ರಕಾಶನ ಸಂಸ್ಥೆಗೆ ಮರುಜೀವವನ್ನು ಕೊಟ್ಟೆ. ಹಾಗೆ ಫೆಬ್ರವರಿ ತಿಂಗಳಲ್ಲಿ ನನ್ನದೇ ಆದ 2 ಕೃತಿಗಳನ್ನ ಹೊರತಂದೆ ಫೆಬ್ರವರಿ ತಿಂಗಳಲ್ಲಿ. ಮತ್ತು ಈಗ ಪುನಃ 2 ಕೃತಿಗಳು ನನ್ನ ಕೃತಿಗಳು ಬಂದಿದೆ. ಮುಂದಿನ ದಿನಗಳಲ್ಲಿ ಬೇರೆಯವರ ಕೃತಿಗಳನ್ನು ತಗೊಳ್ತೀನಿ. ಆದರೆ ಈಗ ಸದ್ಯದಲ್ಲಿ ನನ್ನ ಕೃತಿಗಳನ್ನು ಮಾತ್ರ ಮಾಡೋದು ಅಂತ ಅಂದ್ಕೊಂಡೆ, ವ್ಯಾವಹಾರಿಕ ಕಾರಣಗಳಿಗಾಗಿ. ಹಾಗೆ ಈ ರೀತಿ ಮಾಡುವಾಗ ನನ್ನ ಪ್ರಕಾಶನ ಸಂಸ್ಥೆಯ ಹೆಸರನ್ನ ನಾನು ಹೆಚ್ಚು ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನುವ ಕಾರಣಕ್ಕೆ, ಅದಕ್ಕೆ ಜನಕ್ಕೆ ತಿಳಿಸ್ಬೇಕು ಇಂಥ ನಮ್ಮ ಪ್ರಕಾಶನ ಸಂಸ್ಥೆ ಇದೆ ಏನೋ ಸದ್ದು ಮಾಡುವಂಥ ಕೆಲಸ ಮಾಡಬೇಕು ಅಂತ ಅನಿಸ್ತು ನನಗೆ. ಹಾಗೆ ಹೊಸ ಬರಹಗಾರರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದು ಇನ್ನೊಂದು ಕಾರಣ.
ಹೀಗಾಗಿ ನಾನು ಯಾಕೆ ಒಂದು ಕಥಾ ಸಂಕಲನವನ್ನ, ವಿವಿಧ ಲೇಖಕರ ಒಂದು ಕಥಾ ಸಂಕಲನವನ್ನು ಯಾಕೆ ತರಬಾರ್ದು ಅಂತ ಆಲೋಚನೆ ಮಾಡಿದೆ. ಹೀಗಾಗಿ ಆಹ್ವಾನಿಸಿದೆ ಕಥೆಗಳನ್ನ, ಯಾವ ವಯೋಮಿತಿ ಇಲ್ಲದೆ ಕೊಡಬಹುದು ಅಂತ. ಪುಟ ಮಿತಿ 6 ಪುಟದ ಒಳಗೆ ಇರಬೇಕು ಅಂತ ಹೇಳಿ ಕೊಟ್ಟೆ. ಸುಮಾರು 130 ಪ್ರವೇಶಗಳು ಬಂದವು. ಅದರಲ್ಲಿ ಕೆಲವರು ಪದ್ಯ, ಪ್ರಬಂಧ ಎಲ್ಲವೂ ಇತ್ತು ಅದರಲ್ಲಿ. ಇನ್ನು ಕೆಲವರು ಕಥೆಯನ್ನು ಬರೆದಿದ್ದು, ಆದರೆ ಕಥೆಯ ರೂಪ ಇಲ್ಲದ ಹಾಗೆಯೂ ಕೂಡ ಎಷ್ಟೋ ಇತ್ತು. ಅದರಲ್ಲಿ ನಾನು ಆರಿಸಿದ ಕಥೆಗಳು ಅಂತ ಒಂದು ಕಡೆ ಓದಿ ತೆಗೆದಿಟ್ಟ ಕಟ್ಟಿನಲ್ಲಿ 58 ಕಥೆಗಳನ್ನ ಆಯ್ಕೆ ಮಾಡಿದೆ. ಮತ್ತು ಯಾಕೆ ಕೆಲವರು ಕೇಳಿದ್ರು, ಇಷ್ಟೊಂದು ಕಥೆಗಳನ್ನು ಯಾಕೆ ಆಯ್ಕೆ ಮಾಡಬೇಕಿತ್ತು, ಅದು ತುಂಬಾ ಚೆನ್ನಾಗಿರುವಂಥದ್ದು ಅಂತ ಹೇಳಿ ಒಂದು 15-20 ಮಾಡಿದ್ರೆ ಆಗ್ತಿತ್ತು ಅಂತ. ಆದ್ರೆ ನನಗೆ ಒಂದು ಆಸೆ ಏನಿತ್ತು ಅಂದ್ರೆ, ಎಷ್ಟು ಜನ ಈ ನೂತನ ಜಗದ ಬಾಗಿಲು ಕಥಾ ಸಂಕಲನದಲ್ಲಿ ಬರೆದಿದ್ದಾರಲ್ಲ ಕಥೆಗಳನ್ನ, ಆ ಕಥೆಗಾರ ಎಷ್ಟೋ ಜನ ಕಥೆಗಾರರಿಗೆ ಇದೇ ಮೊದಲನೇ ಕಥೆ ಆಗಿದೆ. ಅದು ನನಗೆ ಮುಖ್ಯವಾಗಿ ನನಗೆ ಹೆಮ್ಮೆಯ ಸಂಗತಿ. ಅವರು ಇವತ್ತು ಒಂದು ಕತೆ ಬರೆದಿದ್ದಾರೆ, ಆದ್ರೆ ಮುಂದೆ ಅವರು ಎಷ್ಟೋ ಕೃತಿಗಳನ್ನ ತಂದಾಗ ಅವರು ಎಲ್ಲರೂ ಅನ್ಕೋತಾರೆ, ಮುಂದೆ ಅವರೆಲ್ಲ ದೊಡ್ಡ ಸಾಹಿತಿಗಳಾಗಿ ಬೆಳೀತಾರಲ್ಲ, ಎಷ್ಟೋ ಕೃತಿಗಳನ್ನು ತರ್ತಾರಲ್ಲ, ಆಗ ನನ್ನ ಮೊದಲ ಕಥೆಯನ್ನ ಪ್ರಕಟಿಸಿದ್ದು ಉಪಾಸನಾ ಬುಕ್ಸ್ ಅಂತ ಹೇಳ್ತಾರೆ. ಅದು ನನಗೆ ಬೇಕಿತ್ತು, ಅದು ನನ್ನ ಸಂಸ್ಥೆಗೆ ಆ ಹೆಸರು ನನಗೆ ಬೇಕಿತ್ತು. ಹೀಗಾಗಿ ನಾನು ಹೊಸ ಕಥೆಗಳನ್ನೆಲ್ಲ ಪರಿಗಣಿಸಿ 58 ಕಥೆಗಳನ್ನು ಆಯ್ಕೆ ಮಾಡಿ ಈ ಕಥಾ ಸಂಕಲನವನ್ನ ಸಂಪಾದನೆ ಮಾಡಿದೆ. ಹಾಗೆ ಈ ಕಥಾ ಸಂಕಲನಕ್ಕೆ ಹೆಸರಿಟ್ಟದ್ದು ನೂತನ ಜಗದ ಬಾಗಿಲು ಅಂತ ಹೇಳಿ. ಇದು ಕಥಾ ಸಂಕಲನದಲ್ಲಿ ಇರುವ ಒಬ್ಬ ಕಥೆಗಾರನ ಕಥೆಯ ಶೀರ್ಷಿಕೆ ನೂತನ ಜಗದ ಬಾಗಿಲು. ಹಾಗೆ ನನಗೆ ಇಲ್ಲಿ ಹೊಸಬರು ತುಂಬಾ ಜನ ಇದ್ದಾರಲ್ಲ, ಅವರಿಗೆ ಈ ಒಂದು ಕನ್ನಡ ಸಾಹಿತ್ಯದ ಈ ಒಂದು ಕಥಾ ಲೋಕ ಇದೆಯಲ್ಲ, ಅದಕ್ಕೆ ಪ್ರವೇಶದ ಬಾಗಿಲು ತೆರೆದ ಹಾಗಾಗತ್ತೆ. ಹೀಗಾಗಿ ಅದು ನೂತನ ಜಗದ ಬಾಗಿಲು ಅವರಿಗೆ ಅನ್ನುವ ಅರ್ಥದೊಳಗೆ ನಾನು ಅದೇ ಶೀರ್ಷಿಕೆಯನ್ನ ಪುಸ್ತಕಕ್ಕೂ ಇರಿಸಿದೆ. ಹಾಗೆ ಇದು 2 ಕೃತಿಗಳ ಬಗ್ಗೆ ನನ್ನ ಸಂಕ್ಷಿಪ್ತ ಮಾತಾಯಿತು, ಅದರ ಹಿನ್ನೆಲೆ ಹಂಚಿಕೊಂಡಿದ್ದಾಯಿತು. ಈಗ ನನ್ನ ಕೃತಿಗಳ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡಿದಂತಹ ಗಣ್ಯರಿಗೆ ಕೃತಜ್ಞತೆಯನ್ನು ಅರ್ಪಿಸ್ಬೇಕು ನಾನು. ಲಿಂಗರಾಜ ಸೊಟ್ಟಪ್ಪನವರು ಬಹಳ ವಿಸ್ತಾರವಾಗಿ ತುಂಬಾ ಸಿದ್ಧತೆ ಮಾಡ್ಕೊಂಡು ಬಂದಿದ್ರು, ಎಷ್ಟು ಪಾಯಿಂಟ್ಸ್ ಹಾಕೊಂಡು ಬಂದಿದ್ರು, ಅದನ್ನ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅಷ್ಟು ವಿಸ್ತಾರವಾಗಿ ಅಚ್ಚುಕಟ್ಟಾಗಿ ಮಾತಾಡಿದ್ರು. ಶೋಧ ಮತ್ತು ನಿರೀಕ್ಷೆ ನೋಡಿ 2 ನೆಲೆಗಳಲ್ಲಿ ನೀಲಾಂಬಿಕೆ ಮತ್ತು ಕನಕಾಂಬಿಕೆಯ ಅವರ ಪಾತ್ರಗಳ ನಡೆ ಇದೆ ಎನ್ನುವುದನ್ನ ನನಗೆ ಅರಿವಾಗುವ ಹಾಗೆ ಅವರು ಸೂಚಿಸಿದ್ರು. ಅದನ್ನ ನನಗೆ ಗೊತ್ತಿಲ್ಲದ ಅಂಶ ಅಂತ ನನಗೆ ಅನಿಸ್ತು. ಹಾಗೆ ಉಪಕಥೆಗಳನ್ನು ಕೂಡ ಬಿಡದಲೆ ಅದ್ರ ಕುರಿತಾಗಿಯೂ ಕೂಡ ಅವರು ಬೆಳಕು ಚೆಲ್ಲಿದ್ದಾರೆ ಈ ದಿವಸ. ಹೀಗಾಗಿ ನಾನು ಅವರ ಗ್ರಹಿಕೆಗೆ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಾಗೆ ಸುಮಾ ಸತೀಶ್ ಅವರು, ನಾನು ಏನ್ ಮಾಡಿದ್ದೀನಿ, ಈ ನೂತನ ಜಗದ ಬಾಗಿಲು ಸಂಕಲನಕ್ಕೆ ಪ್ರಸ್ತಾವನೆಯನ್ನ ಬರೆಯುವಾಗ ಆರ್ಡರ್ಗೆ ಹೋಗಿದ್ದೀನಿ. ನಾನು ಹೇಗೆ ಪರಿವಿಡಿ ಇದೆಯೋ ಹಾಗೆ ಆ ಕಥೆ ಆದ್ಮೇಲೆ ಆ ಕಥೆ ಎಲ್ಲ ಕಥೆಯ ಬಗ್ಗೆಯೂ 3-4 ಸಾಲುಗಳನ್ನ ಬರ್ಕೊಳತ್ತ ಹೋದೆ. ಆದರೆ ಸುಮಾ ಸತೀಶ್ ಅವರು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ತುಂಬಾ ಥಾಟ್ಫುಲ್ ಸುಮಾ ಸತೀಶ್ ಅವರು ಎಷ್ಟು ಚೆನ್ನಾಗಿ ವಿಭಾಗಿಸ್ಕೊಂಡಿದ್ದಾರೆ. ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಕಥೆಗಳನ್ನ ನಾನು ಮೊದಲೇ ಹೇಳುತ್ತೇನೆ, ಆಮೇಲೆ ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಕಥೆಗಳ ಕುರಿತು ನಂತರ ಹೇಳುತ್ತೇನೆ. ಹಾಗೆ ಅವ್ರು ವಿಭಾಗಿಸ್ಕೊಂಡು ಹೇಳಿದ ರೀತಿ ಬಹಳ ಅಚ್ಚುಕಟ್ಟಾಗಿತ್ತು, ಚೆನ್ನಾಗಿತ್ತು. ಅದಕ್ಕೆ ಸಾಧಾರಣ ಇಂಥ ಅಚ್ಚುಕಟ್ಟಾಗಿರೋದು ಕೆಲಸ ಆಗ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ಬೇಕು ನೋಡಿ. ಯಾಕಂದ್ರೆ ಅವರು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಅಡಿಗೆ ಮನೆಯಲ್ಲಿ ಎಲ್ಲ ಮಾಡ್ತಾರೆ, ಒಬ್ಬ ಜೋಡಿಸೋದು ಮಾಡೋದಿಲ್ಲ. ಹಾಗೆ ಹಾಗೆ ಬಹಳ ಅಚ್ಚುಕಟ್ಟಾಗಿ ಸುಮಾ ಸತೀಶ್ ಅವರು ಮಾತಾಡಿದ್ರು. ಬರೀ ಅದನ್ನ ವಿಂಗಡಿಸ್ಕೊಟ್ಟಿದ್ ಮಾತ್ರ ಅಲ್ಲ, ಎಷ್ಟು ಒಳನೋಟ ಇತ್ತು ಪ್ರತಿಯೊಂದು ಕಥೆಯ ಬಗ್ಗೆಯೂ ಹೇಳುವಾಗ ಅನ್ನೋದು ನನಗೆ ಬಹಳ ಮೆಚ್ಚುಗೆ ಆಯಿತು. ಧನ್ಯವಾದ. ಹಾಗೆ
ಶ್ರೀನಿವಾಸ ಪ್ರಭು ಅವರ ಕುರಿತು ಮತ್ತೆ ಹೇಳುವಂತೆ ಈ ಒಂದು ಮಾರ್ಕೋಲು ಕಾದಂಬರಿಗೆ ಅವರೇ ಮುನ್ನುಡಿಯನ್ನ ಬರೆದಿರೋದು. ಒಂಥರ ಇದಾಗ್ಬಿಟ್ಟಿದೆ, ನನ್ನ ಹಳೆಯ ಒಂದು 2-3 ಕೃತಿಗಳಿಂದ ದಂಪತಿಗಳು ಶ್ರೀನಿವಾಸ್ ಪ್ರಭು ಅವರು ಮತ್ತು ರಂಜನಿ ಪ್ರಭು ಅವರು ಇಬ್ರು ನನ್ನ ಜೊತೆ ನಿಂತ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹಾಗೆ ನೂತನ ಜಗದ ಬಾಗಿಲು ಕುರಿತು ಮಾತನಾಡ್ತಾ ಹೇಳಿದ್ರು, ಕನ್ನಡ ಸಾಹಿತ್ಯ ಲೋಕದ 2ನೇ ಸ್ವರ್ಣಯುಗ ಇದು ಅಂತ ಅನಿಸುತ್ತೆ ಅಂತ ಹೇಳಿ. ಆ ರೀತಿ ಈಗ ಮತ್ತೆ ಅಂಥ ಒಂದು ಚಳುವಳಿಯ ರೀತಿ ಹೊಸ ಹೊಸ ಪುಸ್ತಕಗಳು ಬರ್ತಾ ಇದೆ ಅಂತ ಹೇಳಿ ಅದು ನನ್ನ ನೂತನ ಜಗದ ಬಾಗಿಲು ಕೃತಿಯನ್ನ ಉಲ್ಲೇಖಿಸಿ ಆ ಮಾತನ್ನು ಹೇಳಿದ್ದಾರೆ. ಮತ್ತೆ ಅಷ್ಟು ಜನ ಕಥೆಗಾರರು ಅದರಲ್ಲಿ ಬರೆದಿದ್ದಾರಲ್ಲ, ಅದು ಅವರಿಗೆ ಅಂತಹ ಮಾತನ್ನ ಹೇಳೋದಕ್ಕೆ ಒಂದು ಪ್ರೇರಕವಾಗಿದೆ ಅಂತ ನನಗೆ ಹೆಮ್ಮೆ ಅನ್ನಿಸ್ತು. ಮತ್ತು ಒಂದು ನನಗೆ ಕಿವಿ ಮಾತು ಅಂತಲೂ ಅನ್ನಿಸ್ತು, ಒಂದು ನುಡಿಮುಟ್ಟಾಗಿಯೂ ಇದೆ. ಅದು ಕಣ್ಣೀರು ಕಾಡಿಗೆಯನ್ನು ಮಾತ್ರ ಅಳಿಸ್ಬೇಕು, ಆದರೆ ಕನಸುಗಳನ್ನು ಅಳಿಸಬಾರ್ದು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಬಹುಶಃ ಈ ಮಾತು ನನಗೆ ಇನ್ನಷ್ಟು ಚೈತನ್ಯವನ್ನು ಕೊಡುತ್ತೆ, ನಾನು ಮುನ್ನಡೆಸುತ್ತೆ ಅಂತ ನನಗೆ ಅನಿಸುತ್ತೆ ಅನ್ನುವುದು ನನ್ನ ನಂಬಿಕೆ. ಧನ್ಯವಾದಗಳು.